ಹಾಯ್ ಸ್ನೇಹಿತರೆ, ನಮಸ್ಕಾರ. ಎಂಬಾಟಿ ರಾಯ್ಡು ಹಾಗೆ ಬದ್ರಿನಾಥ್ಗೆ RCB ಬಗ್ಗೆ ಮಾತಾಡಿಲ್ಲ ಅಂತಂದರೆ ತಿಂದಿದ್ದನ್ನ ಅರ್ಗಲ್ಲ ಅಂತ ಕಾಣಿಸುತ್ತೆ. ಏನಾದರೂ ಒಂದು ಅವಕಾಶ ಸಿಕ್ಕಾಗ RCB ಬಗ್ಗೆ ಮಾತಾಡ್ತಾನೆ ಇದ್ರು. 2 ಸಲ ಚಾಂಪಿಯನ್ ಆದಮೇಲೆ ಇವ್ರ ಪುಂಗಿ ಸ್ವಲ್ಪ ಬಂದಾಗಿದೆ. ಬಟ್ ಆದರೂ ಕೂಡ ಕೆಲವೊಂದು ಸಲ ಚಿಕ್ಕ ಚಿಕ್ಕ ಆಪರ್ಚುನಿಟಿ ಸಿಗುತ್ತಲ್ಲ, ಸೊ ಅದರಲ್ಲಿ ಏನಾದರೂ ಒಂದು ಕಾಮೆಂಟ್ ಹೊಡಿತಾನೆ ಇರ್ತಾರೆ. ಈಗ ಹೊಸದಾಗಿ ನಮ್ಮ ಬದ್ರಿನಾಥ್ RCBಯ ಓಲ್ಡ್ ವಾಟರ್ ಬಾಯ್, ಸೊ ಅವರು ಒಂದು ಡೈಲಾಗನ್ನು ಹೊಡೆದಿದ್ದಾರೆ. ಅಂದರೆ ಅವ್ರದ್ದೊಂದು ಕ್ರಿಕ್ ವಿತ್ ಬದ್ರಿ ಅಂತ ಒಂದು ಪೇಜ್ ಇದೆ ಅಂತೆ. ನಾನಂತೂ ಯಾವತ್ತೂ ಫಾಲೋ ಮಾಡೋಕ್ಕೆ ಹೋಗಿಲ್ಲ, ನೋಡೋಕ್ಕೂ ಹೋಗಿಲ್ಲ. ಬಟ್ ಅವ್ರದ್ದು ಆರ್ಟಿಕಲ್ ಬಂದಾಗ ಗೊತ್ತಾಯಿತು. ಸೊ ಇದರಲ್ಲಿ ಸುಬ್ರಹ್ಮಣ್ಯಂ ಬದ್ರಿನಾಥ್ ರಜತ್ ಪಟಿದಾರ್ನ ರೋಸ್ಟ್ ಮಾಡಿದ್ದಾರೆ ಅಂತ ಒಂದಷ್ಟು ಈ ಚೆನ್ನೈನ ಪೇಜ್ಗಳು CSK ಅವರೆಲ್ಲ ಶೇರ್ ಮಾಡ್ತಿದ್ದಾರೆ. ಏನಪ್ಪ ಈ ಮಹಾಶಯ ಹೇಳಿರೋದು ಅಂತಂದರೆ, ಈತನ ಸಲಹೆಗಳು ಅಥವಾ ಒಪಿನಿಯನ್ ಮ್ಯಾಟ್ರ್ ಆಗಲ್ಲ ಫಸ್ಟ್ ಆಫ್ ಆಲ್. ಬಟ್ ಆತ ಈ ಪಟಿದಾರ್ ಈ ಒನ್ ಡೇ ಟೀಮಿಗೆ ಅಥವಾ T20 ಇಂಟರ್ನ್ಯಾಷನಲ್ಗೆ ಸೆಲೆಕ್ಟ್ ಆಗಬೇಕಾಗಿತ್ತು ಅಂತ ತುಂಬ ಒಂದು ಕೂಗಿತ್ತಲ್ಲ, ಎಲ್ಲರೂ ಕೂಡ ಒತ್ತಾಯ ಮಾಡ್ತಾಯಿದ್ರು, ಅನ್ಯಾಯ ಆಯಿತು ಅಂತ, ಅವರಿಗೆ ಅವಕಾಶ ಕೊಡಬೇಕಾಗಿತ್ತು ಅಂತ. ಸೊ ಇದರ ಬಗ್ಗೆ ಈತ ಒಂದು ವಿಡಿಯೋ ಮಾಡಿದ್ದಾನೆ ಟೀಮ್ ಇಂಡಿಯಾ ಅನೌನ್ಸ್ ಆಗಿರೋ ಬಗ್ಗೆ. ಅವ್ರು ಹೇಳ್ತಿರೋದೇನು ಅಂತಂದರೆ, ಪಟಿದಾರ್ ಕಮ್ಸ್ ಇನ್ ಎ ಡಿಫ್ರೆಂಟ್ ಕ್ಯಾಟಗರಿ. ಅವರು ಅಲ್ಲಿ ಆಯ್ಕೆ ಆಗೋಕ್ಕೆ ಡಿಫ್ರೆಂಟ್ ಕ್ಯಾಟಗರಿಲಿ ಬರ್ತಾರೆ. ಶಿವಮ್ ದುಬೆ ಪ್ಲೇಸ್ಗೆ ಅವ್ರನ್ನ ತಗೊಳ್ಳೋಕ್ಕಾಗಲ್ಲ, ಅದು ನಮಗೆ ಗೊತ್ತು, ಚಿಕ್ಕ ಮಕ್ಕಳಿಗೂ ಗೊತ್ತು. ಶಿವಮ್ ದುಬೆ ಆಲ್ರೌಂಡರ್, ರಜತ್ ಪಟಿದಾರ್ ಪ್ರಾಪರ್ ಬ್ಯಾಟ್ಸ್ಮನ್ ಅಂತ. ಅದನ್ನೇನು ವಿಶೇಷವಾಗಿ ಈ ಬದ್ರಿನಾಥ್ ನಮಗೆ ಹೇಳಬೇಕು ಅಂತೇನಿಲ್ಲ. ಇಫ್ ಪಟಿದಾರ್ ವಾರಂಟ್ಸ್ ಸೆಲೆಕ್ಷನ್, ಹಿ ಶುಡ್ ಬಿ ಅಹೆಡ್ ಆಫ್ ತಿಲಕ್ ವರ್ಮಾ. ಅಂದರೆ ಏನಾದರೂ ಸೆಲೆಕ್ಟ್ ಆಗಬೇಕು ಅಂತಂದರೆ ರಜತ್ ಪಟಿದಾರ್ ಅವರ ಎಫಿಷಿಯನ್ಸಿ, ಅವರ ಅರ್ಹತೆಯಲ್ಲಿ ತಿಲಕ್ ವರ್ಮಾಗಿಂತ ಮುಂದಿರಬೇಕು, ಇಶಾನ್ ಕಿಶನ್ಗಿಂತ ಮುಂದಿರಬೇಕು, ಇಲ್ಲ ಅಂತಂದರೆ ಶ್ರೇಯಸ್ ಅಯ್ಯರ್ಗಿಂತ ಮುಂದೆ ಇರಬೇಕು. ಈ ಮೂರೂ ಜನ ಏನಿದ್ದಾರೆ, ತಿಲಕ್ ವರ್ಮಾ, ಇಶಾನ್ ಕಿಶನ್, ಶ್ರೇಯಸ್ ಅಯ್ಯರ್ಗಿಂತ ರಜತ್ ಪಟಿದಾರ್ ಏನು ಮುಂದೆ ಇಲ್ಲ. ಸೊ ಹಾಗಾಗಿ ಅವರು ಟೀಮಲ್ಲಿ ಫಿಟ್ ಆಗಲ್ಲ ಅಂತ ಹೇಳಿದ್ದಾರೆ. ನೋಡಿ, ಸ್ಟ್ರೈಟ್ ಅವೇ ಅಲ್ಲಿ ಸ್ಪೇಸ್ ಇಲ್ಲ ಅಂತ ಹೇಳಿದರೆ ಅರ್ಥ ಮಾಡ್ಬೋದಾಗಿತ್ತು. ಯಾಕಂದರೆ ಮಿಡ್ಲ್ ಆರ್ಡರ್ ಪ್ಯಾಕ್ ಆಗಿದೆ, ಆಲ್ರೆಡಿ T20 ವರ್ಲ್ಡ್ ಕಪ್ ಗೆದ್ದು ಬಂದಿದ್ದಾರೆ. ಸೂರ್ಯಕುಮಾರ್ದಾದರೆ ಬೇರೆ ಕೇಸ್. ಆದರೆ ಅಲ್ಲಿ ಸ್ಪೇಸ್ ಇಲ್ಲ, ಫಿಟ್ ಆಗೋಕ್ಕೆ ಅವಕಾಶ ಸಿಗಲ್ಲ ಅಂತ ಹೇಳಿದ್ರೆ ಓಕೆ. ಬಟ್ ಈತ ಕೊಡುವಂಥ ಎಕ್ಸ್ಪ್ಲನೇಷನ್ ಏನು ಅಂತಂದರೆ, ರಜತ್ ಪಟಿದಾರ್ ಇವ್ರಿಗಿಂತ ಮುಂದಿರಬೇಕು, ಅಂದರೆ ಅರ್ಹತೆಯಲ್ಲಿ, ಅವ್ರಿಗೆ ಕೆಪಾಸಿಟಿಲಿ ಅಂತ. ಯಾವ ಆ್ಯಂಗಲಲ್ಲಿ ತಿಲಕ್ ವರ್ಮಾ, ಇಶಾನ್ ಕಿಶನ್ ಎಲ್ಲ ರಜತ್ ಪಟಿದಾರ್ಗೆ ಈಕ್ವಲ್ ಅಂತ ಅನಿಸುತ್ತೆ. ಮಿಡ್ಲ್ ಆರ್ಡ್ರಲ್ಲಿ ಬಂದು ವೈಭವ್ ಸೂರ್ಯವಂಶಿಗೆ ಕಾಂಪಿಟೇಷನ್ ಕೊಡ್ತಾ 6 ಹಿಟ್ಟಿಂಗಲ್ಲಿ 192 ಸ್ಟ್ರೈಕ್ ರೇಟ್, 500+ ರನ್ ವಿತ್ ಅ ಕ್ಲಚ್ ಇನ್ನಿಂಗ್ಸ್ ಆಫ್ 33 ಬಾಲ್ 93. ಈ ಥರ ಇನ್ನಿಂಗ್ಸ್ ತಿಲಕ್ ವರ್ಮಾ ಒಂದು ಆಡಿರ್ಬೋದು, ಯಾವುದೊಂದು ಹೊಡೆದಿದ್ದಾರೆ. ಬಟ್ ಆ ಲೆವೆಲ್ಗಿರಲಿಲ್ಲ. ಅದು ಒಂದು ಮ್ಯಾಚ್ ವಿನ್ ಮಾಡಿಸಿದ್ದಾರೆ. ಇಶಾನ್ ಕಿಶನ್ ಕೂಡ ಕೆಲವೊಂದು ಇನ್ನಿಂಗ್ಸ್ ಆಡಿದ್ದಾರೆ, ಆಡಿಲ್ಲ ಅಂತ ಹೇಳಲ್ಲ. ಬಟ್ ಕೆಪಾಸಿಟಿ ಅಂತ ಬಂದಾಗ, ಅರ್ಹತೆ ಅಂತ ಬಂದಾಗ, ರಜತ್ ಪಟಿದಾರ್ ಇಸ್ ಫಾರ್ ಅಹೆಡ್ ಆಫ್ ಬೋತ್. ತಿಲಕ್ ವರ್ಮಾ ಶ್ರೇಯಸ್ ಅಯ್ಯರ್ಗಿಂತನೂ ಸ್ವಲ್ಪ ಅಹೆಡ್ ಆಗಿದ್ದಾರೆ ಸದ್ಯಕ್ಕೆ. ನಾನು ಓವರ್ ಆಲ್ ಹೇಳ್ತಾ ಇಲ್ಲ. ಕಳೆದ 2 ಸೀಸನ್ ನೋಡಿದ್ರೆ ನೀವು, ರಜತ್ ಪಟಿದಾರ್ ಇಸ್ ಇನ್ ಡಿಫ್ರೆಂಟ್ ಲೀಗ್, ಡಿಫ್ರೆಂಟ್ ಟೆಂಪೋಲೇ ಇದ್ದಾರೆ ಅವರು. ಸೊ ಹಾಗಾಗಿ ಈ ಬದ್ರಿನಾಥಲ್ಲ ಅದು ಏನು ಮಾತಾಡ್ತಾರೋ, ಪಟಿದಾರ್ ಕಮ್ಸ್ ಇನ್ ಎಕ್ಸಾಕ್ಟ್ ಕ್ಯಾಟಗರಿ ಆಫ್ ಶ್ರೇಯಸ್. ಇದೊಂದು ಒಪ್ತೀನಿ, ಶ್ರೇಯಸ್ ಕ್ಯಾಟಗರಿಲೇ ಬರ್ತಾರೆ, ಕ್ಯಾಪ್ಟನ್ಸಿ ಮೆಟೀರಿಯಲ್, ಮಿಡ್ಲ್ ಆರ್ಡರ್ ಬ್ಯಾಟ್ಸ್ಮನ್. ಆದರೆ RCBಲಿ ಚೆನ್ನಾಗಿ ಮಾಡಿದ್ದಾರೆ. ಟೀಮ್ ಇಂಡಿಯಾಗೆಲ್ಲ ತಿಲಕ್ ವರ್ಮಾ ಅವ್ರನ್ನೆಲ್ಲ ದಾಟ್ ಬರಬೇಕು ಅಂತ ಆಯ್ತಾ ಒಂದಷ್ಟು ಅವಕಾಶ ಸಿಕ್ಕಿದೆಯಲ್ಲ. ಪಟಿದಾರ್ನ ಹೆಂಗೂ ಬಿಟ್ಟಿದಾರಲ್ಲ, ಎಲ್ಲಾದರೂ ಪಟಿದಾರ್ನ ತೊಗೊಂಡಿದ್ರೆ ಉರ್ಕೊಂಡು ಸಾಯ್ತಿದ್ದ ಈ ಮನುಷ್ಯ. ಆದರೆ ತೊಗೊಂಡಿಲ್ಲ. ಋತುರಾಜ್ ಬೇಕು ಅಂತ ಇವರೆಲ್ಲ ಹೇಳ್ತಾ ಇರಬೇಕಾದ್ರೆ ಋತುರಾಜ್ ಫಿಟ್ ಆಗ್ತಾಯಿದ್ರು ಅಂತ. ಬಟ್ ಅವರು ದುರಾದೃಷ್ಟಕ್ಕೆ ಋತುರಾಜ್ ಇಡೀ ಸೀಸನಲ್ಲಿ ಚೆನ್ನಾಗಿ ಆಡಿಲ್ಲ. ಏನಾದರೂ ಒಂದು 500+ ಹೊಡೆದು ಬಿಟ್ಟಿದ್ರೆ ಖಂಡಿತ ಪಟಿದಾರ್ ಬದಲು ಋತುರಾಜ್ ಹೆಂಗಾದರೂ ಫಿಟ್ ಮಾಡಬೇಕು ಅಂತ ಇವರೆಲ್ಲ ದಂಗೆ ಹೇಳ್ತಾಯಿದ್ರು. ಸೊ ಇದು ನಮ್ಮ RCBಯ ಎಕ್ಸ್ ವಾಟರ್ ಬಾಯ್ ಸುಬ್ರಹ್ಮಣ್ಯಂ ಬದ್ರಿನಾಥ್ ಅವರ ಮಾತು. ಸೊ ನೀವೇನು ಹೇಳ್ತೀರಿ ಇದ್ರ ಬಗ್ಗೆ ಕಮೆಂಟ್ ಮಾಡಿ. ಅವ್ರಿಗಿಂತ ಅಹೆಡ್ ಇಲ್ವಾ ಪಟಿದಾರ್ ಏನು ಅನ್ನೋದ್ರ ಬಗ್ಗೆ ನೀವು ನಿಮ್ಮ ಒಪಿನಿಯನನ್ನು ತಿಳಿಸಿ. ಸೊ ಈ ಥರದ್ದೆಲ್ಲ ಒಂದಷ್ಟು ಆಗ್ತಾ ಇರುತ್ತೆ. ಸೊ ನಾವು ಅದನ್ನೆಲ್ಲ ಕೇರ್ಲೆಸ್ ಮಾಡ್ತಾ ಹೋಗ್ತಿರ್ಬೇಕಷ್ಟೇ. ಥ್ಯಾಂಕ್ ಯು.